ಪ್ರಚಲಿತ ಘಟನೆಗಳು ಇತ್ತೀಚೆಗೆ ಒಂದು ತಿದ್ದುಪಡಿ ಬಿಲ್, ಅದು ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ಬಿಲ್ ಪಾಸ್ ಆಯಿತು. ರಾಜ್ಯದ ಸೌಹಾರ್ದ ಸಹಕಾರ ಸಂಘದಲ್ಲಿ ಒಟ್ಟು ಠೇವಣಿಗಳಲ್ಲಿ 20% ರಾಜ್ಯ ಶಾಸನಬದ್ಧ ಮೀಸಲು ದ್ರವ್ಯವಾಗಿ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಆಗಿ ಉಳಿಸಿಕೊಂಡು ಅದನ್ನ ಅಪೆಕ್ಸ್ ಬ್ಯಾಂಕ್ ಇಲ್ಲವೇ ಡಿಸಿಸಿ ಬ್ಯಾಂಕ್ಗಳಲ್ಲಿ ಠೇವಣಿ ಇಡಲು ಅವಕಾಶ ಕಲ್ಪಿಸುವ ಬಿಲ್ ಅಂಗೀಕಾರವಾಯಿತು. ಇನ್ನು ಒಳ ಮೀಸಲಿಗೆ ಸಂಬಂಧಪಟ್ಟಂತೆ ತೆಲಂಗಾಣದ ಬಳಿಕ ಒಳ ಮೀಸಲನ್ನ ಜಾರಿ ಮಾಡಿದ ಎರಡನೇ ರಾಜ್ಯ ಕರ್ನಾಟಕವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸಿನಂತೆ ಪರಿಶಿಷ್ಟ ಜಾತಿಗಳನ್ನ 3 ವರ್ಗೀಕರಣ ಮಾಡಿ ಒಟ್ಟು ಲಭ್ಯವಿರುವ ಒಟ್ಟು 17% ಎಸ್ಸಿ ಮೀಸಲು ಪ್ರಮಾಣವನ್ನ ಬಲಗೈ ಛಲವಾದಿಯವರಿಗೆ 6%, ಎಡಗೈ ಮಾದಿಗರವರಿಗೆ 6% ಹಾಗೂ ಸ್ಪೃಶ್ಯ ಜಾತಿಗಳಿಗೆ 5% ಹಂಚಿಕೆ ಮಾಡಲಾಗಿದೆ. ಇನ್ನು ಚೀನಾ ಇತ್ತೀಚೆಗೆ ಅಘೋಷಿತ ನಿರ್ಬಂಧವನ್ನ ತೆರವು ಮಾಡಿದೆ. ಅದು ರಸಗೊಬ್ಬರ, ವಿರಳ ಲೋಹ ಮತ್ತು ಟನಲ್ ಬೋರಿಂಗ್ ಯಂತ್ರಗಳನ್ನ ರಫ್ತಿನ ವಿಚಾರವಾಗಿ ಭಾರತದ ಮೇಲೆ ವಿಧಿಸಲಾಗಿದ್ದ ಅಘೋಷಿತ ನಿರ್ಬಂಧಗಳನ್ನ ಚೀನಾ ತೆರವು ಘೋಷಿಸಿದೆ. ಇನ್ನು ಏರ್ಪೋರ್ಟ್ ಮಾದರಿಯಲ್ಲಿ ರೈಲ್ವೆ ಲಗೇಜ್ಗೂ ಏರ್ಪೋರ್ಟ್ ಮಾದರಿ ನಿಯಮನ ಅನ್ವಯಿಸಲಾಗ್ತಿದೆ. ಎಸಿ ಫಸ್ಟ್ ಕ್ಲಾಸ್ ನಲ್ಲಿ ಪ್ರಯಾಣ ಮಾಡುವವರಿಗೆ 70 ಕೆಜಿ, ಎಸಿ 2 ಟೈರ್ ನಲ್ಲಿ 50 ಕೆಜಿ, ಎಸಿ 3 ಟೈರ್ಗೆ 40 ಕೆಜಿ, ಜನರಲ್ ನಲ್ಲಿ ಪ್ರಯಾಣಿಸುವವರಿಗೆ 35 ಕೆಜಿ ಎಂದು ನಿಗದಿಗೊಳಿಸಲಾಗಿದೆ. ಇನ್ನು ಇಂಟರ್ನ್ಯಾಷನಲ್ ಗೋಲ್ಡ್ ಅವಾರ್ಡ್ ಸುಭಾಷ್ ಎಂ ಕಾಮತ್ ಅವರು ಇತ್ತೀಚೆಗೆ ಸೆರೆ ಹಿಡಿದ ಹಂಗರ್ಸ್ ವರ್ಸಸ್ ಹೋಪ್ ಛಾಯಾಚಿತ್ರಕ್ಕೆ ಈ ಪ್ರಶಸ್ತಿ ಲಭಿಸಿದೆ. ಆಗಸ್ಟ್ 20 ವಿಶ್ವ ಸೊಳ್ಳೆ ದಿನ. 2 ರಿಂದ 2.5 ಮಿಲಿಗ್ರಾಂ ತೂಕದ ಸೊಳ್ಳೆ ಕಚ್ಚುವುದರಿಂದ ತಗುಲುವ ರೋಗಕ್ಕೆ ಜಗತ್ತಿನಲ್ಲಿ ಪ್ರತಿ ವರ್ಷ 7 ಲಕ್ಷ ಜನರ ಜೀವ ಬಲಿ ಆಗುತ್ತಿದೆ. ಒಂದು ಸೊಳ್ಳೆಯ ಆಯುಷ್ಯ 20 ರಿಂದ 25 ದಿನ. ಹೆಣ್ಣು ಸೊಳ್ಳೆ ಒಮ್ಮೆಗೆ ಸರಾಸರಿ 150 ಮೊಟ್ಟೆಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಮಿಸ್ ಯೂನಿವರ್ಸ್ ಇಂಡಿಯಾ ಕಿರೀಟ ಇತ್ತೀಚೆಗೆ ರಾಜಸ್ಥಾನದ ಬೆಡಗಿ ಮನಿಕಾ ವಿಶ್ವಕರ್ಮ ಅವರು 2025ರ ಮಿಸ್ ಯೂನಿವರ್ಸ್ ಇಂಡಿಯಾ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಉಪರಾಷ್ಟ್ರಪತಿ ಚುನಾವಣೆ ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಅವರು, ಐಎನ್ಡಿಎ ಅಭ್ಯರ್ಥಿಯಾಗಿ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ದೇಶದ ಸ್ಟಾರ್ ಒಲಿಂಪಿಕ್ ಶೂಟರ್ ಮನು ಭಾಕರ್ 10 ಮೀ ಏರ್ ಪಿಸ್ತೂಲ್ ವಿಭಾಗದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದುಕೊಂಡರು. ಏಷ್ಯಾ ಕಪ್ ಕ್ರಿಕೆಟ್ ಯುಎಇಯಲ್ಲಿ ನಡೆಯಲಿದೆ. ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಆಯ್ಕೆ, ಉಪನಾಯಕನಾಗಿ ಶುಭ್ಮನ್ ಗಿಲ್. ಇನ್ನು ಮಹಿಳೆಯರ ಏಕದಿನ ವಿಶ್ವಕಪ್ ಭಾರತ ಶ್ರೀಲಂಕಾ ಆತಿಥ್ಯವನ್ನು ವಹಿಸಿಕೊಳ್ಳಲಿದೆ. ನಾಯಕಿಯಾಗಿ ಹರ್ಮನ್ ಪ್ರೀತ್ ಕೌರ್ ಹಾಗೂ ಉಪನಾಯಕಿಯಾಗಿ ಸ್ಮೃತಿ ಮಂದಾನ ಆಯ್ಕೆ.